ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರುವಂತಹ ಅಧ್ಯಾಯ 6 ಸಂಖ್ಯಾ ಆಟ. ಸೊ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪೇಜ್ ನಂಬರ್ 142, 143 ಆ್ಯಂಡ್ 144ವರೆಗೆ ಇರ್ತಕ್ಕಂತಹ ಕಂಡುಹಿಡಿಯ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡಿ ನಮ್ಮ ಒಂದು ಚಾನಲಲ್ಲಿ ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೀನಿ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ಗೆ ಹೋಗಿ ನೀವು ಅದನ್ನು ನೋಡಬಹುದು. ಸೊ ಮುಂದೆ 6.2 ಸಮಾನತೆಯನ್ನು ಆರಿಸಿಕೊಳ್ಳುವುದು ಅಂತ ಒಂದು ಕಾನ್ಸೆಪ್ಟ್ ಇದೆ. ನೋಡ್ರಿ ಏನಿದೆ ಅಂತ. ಕಿಶೋರ್ ಬಳಿ ಕೆಲವು ಸಂಖ್ಯಾ ಕಾರ್ಡ್ಗಳಿವೆ ಹಾಗೂ ಅವನು ಒಂದು ಒಗಟಿನ ಬಗ್ಗೆ ಯೋಚಿಸುತ್ತಿದ್ದಾನೆ. ಅಲ್ಲಿ 5 ಬಾಕ್ಸ್ಗಳಿದ್ದು ಪ್ರತಿಯೊಂದರಲ್ಲಿ ಒಂದು ಕಾರ್ಡ್ ಮಾತ್ರ ಇರಬೇಕು. ಬಾಕ್ಸ್ಗಳಲ್ಲಿರುವ ಸಂಖ್ಯೆಗಳ ಮೊತ್ತ 30 ಆಗಿರಬೇಕು. ಇದನ್ನು ಮಾಡುವ ಒಂದು ಕ್ರಮದ ಬಗ್ಗೆ ಅವನಿಗೆ ಸಹಾಯ ಮಾಡುವಿರಾ ಅಂತ ಒಂದು ಒಗಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಕಾರ್ಡ್ಸ್ಗಳಲ್ಲಿ ಇರುವಂತಹ ಅಂಕಿಗಳನ್ನು ಗಮನಿಸ್ರಿ. 3, 5, 11, 7, 1, 9, 13 ಇವೆಲ್ಲ ಏನಿದಾವೆ, ಬೆಸ ಸಂಖ್ಯೆಗಳೇ ಇದ್ದಾವೆ. ಸೊ ನಾವು ಇದರಲ್ಲಿ ಒಂದೊಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಇಡಬೇಕು. ಸೊ ದ್ಯಾಟ್ ಮೊತ್ತ ಎಷ್ಟು ಬರಬೇಕಾಗಿದೆ, ನನಗೆ 30 ಬರಬೇಕಾಗಿದೆ. ಸೊ ಇದನ್ನು ಸಾಲ್ವ್ ಮಾಡಲಿಕ್ಕೆ ನಿಮ್ಗೆ ಅವ್ರ ಮುಂದೆ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಂತ. ಸೊ ಅದನ್ನು ನೋಡ್ತಾ ಹೋಗೋಣ. ನಿಮಗೆ ಫೈನಲಿ ಗೊತ್ತಾಗ್ತದೆ ಇಲ್ಲಿ ಏನು ಬರ್ತದ ಅಂತಕ್ಕಂಥದ್ದು. ನೋಡ್ರಿ, ಯಾವ 5 ಕಾರ್ಡ್ಗಳಲ್ಲಿನ ಸಂಖ್ಯೆಗಳನ್ನು ಕೂಡಿದರೆ ಮೊತ್ತ 30 ಆಗುತ್ತದೆ ಎಂಬುದನ್ನು ಕಂಡುಹಿಡಿಯಬಲ್ಲಿರಾ? ಸೊ ಹಾಗೆ ಒಂದು ಟ್ರೈ ಮಾಡಿ ನೋಡ್ರಿ ನೀವು. 13, 9 ಎಷ್ಟಾಗ್ತದೆ? 22. 22 + 1 23. 23 + 7 ಎಷ್ಟಾಗ್ತದೆ? ಇದನ್ನು 7 ಕೂಡಿಸಿದ್ರೆ 30 ಬರ್ತದೆ. ಸೊ 1, 2, 3, 4 ಕಾರ್ಡ್ಸ್ ಅಷ್ಟೇ ಯೂಸ್ ಮಾಡಿದಾಗಾಯ್ತು. ನಾ ಇದು ಗ್ಯಾಪ್ ಉಳಿತು. ಸೊ ನನಗೆ ಹಂಗೆ ಆಗಬಾರ್ದು. 5 ಪ್ಲೇಸಲ್ಲಿ ನಾವು ಒಂದೊಂದು ಕಾರ್ಡನ್ನು ಇಟ್ಟೇ 30 ಅಂತ ನಾನು ಏನು ಮಾಡಬೇಕು, ಆನ್ಸರನ್ನು ಕಂಡುಹಿಡಿಬೇಕು. ಸೊ ಅದು ಸಾಧ್ಯ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಮುಂದಿನ ಹಂತಗಳಲ್ಲಿ ನಾವು ಕಲಿತಾ ಇದ್ದೀವಿ. ನೋಡ್ರಿ, ಈ ಸಂಗ್ರಹದಿಂದ 5 ಕಾರ್ಡ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಹಲವಾರು ವಿಧಾನಗಳಿವೆ. ಎಲ್ಲ ಸಾಧ್ಯತೆಗಳನ್ನು ಪರಿಶೀಲಿಸದೆ ಇದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವ ಯಾವುದಾದರೂ ಕ್ರಮವಿದೆಯೇ, ಅದನ್ನು ಕಂಡುಹಿಡಿಯೋಣ. ನಾನೇನಾದರೂ ನಿಮಗೆ ಇದನ್ನು ಕ್ವಶನ್ ಕೊಟ್ಟೆ ಅಂತಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ 5 ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿವರೆಗೆ 30 ಅಂತ ಮಾಡ್ಕೊಂಡಿದ್ದೆ. ಇದೊಂದು ಕಾರ್ಡನ್ನು ತೊಗೊತಾರೆ, 5 ಕಾರ್ಡನ್ನು ಇಟ್ಕೊತಾರೆ, ಆ್ಯಡ್ ಮಾಡ್ತಾರೆ. ಏನು ಮಾಡ್ತಾರೆ, ಎಷ್ಟು 30, 41 ಅಂತ ಬರ್ತದೆ. ಈ 5 ಕಾರ್ಡ್ಗಳನ್ನು ತೆಗೆದುಕೊಂಡು ಇಲ್ಲಿ ಇಡ್ತಾರೆ ಅವರು. ಅವಾಗ ಏನು ಆನ್ಸರ್ ಬರ್ತದೆ? 41 ಬರ್ತದೆ. ಇದು ಬರಲ್ಲ ಸರಿ ಅಂತ ಏನು ಮಾಡ್ತಾರೆ, 1, 2, 3, 4, 5 ಈ 5 ಕಾರ್ಡ್ಸನ್ನು ತಗೊತಾರೆ. ತೊಗೊಂಡು ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾ ಹೋಗ್ತಾರೆ. ಈಗ ಆ್ಯಡ್ ಮಾಡೋಣ ನಾವು. 7, 1, 8, 8, 11, 8, 18, 19 ಆಯಿತು. 19, 5, 24, 24, 3 ಅಂತಂದರೆ 27 ಆಯಿತು. ಸೊ ಇದು ಸಹ ಬರಲಿಲ್ಲ. ನೆಕ್ಸ್ಟ್ ಮಕ್ಕಳು ಏನು ಮಾಡ್ತಾರೆ, ಒಂದು ಕಾರ್ಡನ್ನು ಬಿಟ್ಟಿದ್ರು. ಈಗ ಈ ಕಾರ್ಡನ್ನು ಬಿಟ್ಟ ಇವು 5 ಕಾರ್ಡನ್ನು ಸೆಲೆಕ್ಟ್. ಹೀಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ 30 ಆನ್ಸರ್ ಬರ್ತದನೋ ಇಲ್ವೋ ಅಂತ ಟ್ರೈ ಮಾಡ್ತಾ ಹೋಗ್ತಾರೆ. ಬಟ್ ಅದಕ್ಕಿಂತ ಒಂದು ವೇ ಇದೆ ಇಲ್ಲಿ. ನಾವು ಮೊದಲು ಏನನ್ನು ಚೆಕ್ ಮಾಡಬೇಕು ಅಂತಕ್ಕಂಥದ್ದನ್ನು. ಸೊ ಇಲ್ಲಿ ಮುಂದೆ ನೋಡ್ರಿ, ಕೆಲವು ಸಮಯ ಸಂಖ್ಯೆಗಳನ್ನು ಒಟ್ಟಾಗಿ ಕೂಡಿ ಎಂತಹ ಸಂಖ್ಯೆ ಪಡೆಯುವಿರಿ? ಇಲ್ಲಿ ಎಷ್ಟು ಸಂಖ್ಯೆಗಳನ್ನು ಕೂಡಿದ್ದೇವೆ ಎಂಬುದು ಮುಖ್ಯವೇ? ಯಾವುದೇ ಸಮಸಂಖ್ಯೆಯನ್ನು ಯಾವ ಸಂಖ್ಯೆಯೂ ಉಳಿಯದಂತೆ ಜೋಡಿಗಳಾಗಿ ಜೋಡಿಸಬಹುದು. ಫಾರ್ ಎಕ್ಸಾಂಪಲ್, ಸಮಸಂಖ್ಯೆಗಳಾಗಿರ್ಬೋದು 2, 4, 6 ಇವುಗಳನ್ನು ಜೋಡಿಗಳಲ್ಲೇ ಬರಿಬೋದು ನಾವು. ಫಾರ್ ಎಕ್ಸಾಂಪಲ್, 2 1 ಜೊತೆ, 4 2 ಜೊತೆ, ಈ ರೀತಿ 6 ಈ ರೀತಿ 1, 2, 3 ನೋಡ್ಬೋದು, 3 ಜೊತೆ. ಈ ರೀತಿ ಸಮಸಂಖ್ಯೆಗಳನ್ನು ನಾವು ಜೋಡಿಯಾಗಿ ಏನು ಮಾಡ್ಬೋದು, ಬರಿಬಹುದು. ಇಲ್ಲಿ ನಿಮಗೆ ಮುಂದೆ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಜೋಡಿಗಳಾಗಿ ಆಯೋಜಿಸಿದ ಕೆಲವು ಸಮಸಂಖ್ಯೆಗಳನ್ನು ಮುಂದೆ ತೋರಿಸಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. 2, 4, 6 ಇದು ಸಮಸಂಖ್ಯೆ. ಸೊ ಇದನ್ನು ನಾವು ಜೋಡಿಯಾಗಿ ನಾವು ವ್ಯಕ್ತಪಡಿಸ್ಬೋದು. ಇದು ನೋಡಿರಿ 2, 4, 6, 8, 10. ಸೊ ಇದನ್ನು ನಾವು ಜೋಡಿಯಾಗಿ ವ್ಯಕ್ತಪಡಿಸ್ಬೋದು. ಸಮಸಂಖ್ಯೆ ನೋಡ್ಬೋದು ನೀವು. ಇಲ್ಲಿ 5 ಜೋಡಿಗಳು ನಮ್ಗೆ ಕಂಡು ಬರ್ತಾವ ಸಹ. ಹಾಗಾದರೆ ನಾವು ಸಮಸಂಖ್ಯೆಗಳನ್ನು ಜೋಡಿಯಾಗಿ ನಾವು ಏನು ಮಾಡ್ಬೋದು, ವ್ಯಕ್ತಪಡಿಸ್ಬೋದು. ಇಲ್ಲಿ ನೋಡ್ರಿ 2, 4, 6, 8, 10, 12, 14, 16, 18. ಸೊ 18 ಜೋಡಿಗಳು ಸಮಸಂಖ್ಯೆ ಹೌದಲ್ಲ. ಇದು ಸಮಸಂಖ್ಯೆ ಜೋಡಿಗಳನ್ನು ನಾವು ವ್ಯಕ್ತಪಡಿಸಬಹುದು.
ಚಿತ್ರದಲ್ಲಿ ನಾವು ನೋಡಿದಂತೆ ಎಷ್ಟೇ ಸಮಸಂಖ್ಯೆಗಳನ್ನು ಕೂಡಿದರೂ ಅದರಿಂದ ಬರುವ ಫಲಿತಾಂಶವು ಒಂದು ಸಂಖ್ಯೆಯಾಗಿದ್ದು ಅದನ್ನು ಯಾವ ಸಂಖ್ಯೆಯೂ ಉಳಿಯದಂತೆ ಜೋಡಿಯಲ್ಲಿ ಜೋಡಿಸಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಮೊತ್ತವು ಯಾವಾಗಲೂ ಒಂದು ಸಮಸಂಖ್ಯೆಯಾಗಿರುತ್ತದೆ. ವಿದ್ಯಾರ್ಥಿಗಳು ಇಲ್ಲಿ ಚಿತ್ರದಲ್ಲಿ ಗಮನಿಸಿರಿ, ಈ ಹಸಿರು ಒಂದು ಬಣ್ಣದಿಂದ ಕೊಟ್ಟಂತಹ 2, 4, 6 ಅಂತಕ್ಕಂಥ ಈ ಗೋಲಿಗಳು ಸಮಸಂಖ್ಯೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ನೀಲಿ ಬಣ್ಣದಲ್ಲಿ ಕೊಟ್ಟಿರುವಂಥ ಗೋಲಿಗಳ ಸಂಖ್ಯೆ 4. ಈ 6ಅನ್ನು ನಾವು ಪೇರ್ಗಳ ರೂಪದಲ್ಲಿ, ಜೋಡಿಗಳ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಈ 4ಅನ್ನು ಸಹ ಜೋಡಿಗಳ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಇದರ ಮೊತ್ತ 6 ಮತ್ತು 4ರ ಮೊತ್ತವನ್ನು ಸಹ ನಾವು ಜೋಡಿಯಾಗೇ ವ್ಯಕ್ತಪಡಿಸಬಹುದು. ಹಾಗಾದರೆ ಸಮಸಂಖ್ಯೆ ಮತ್ತು ಸಮಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ಆಗಿರುತ್ತದೆ. ಸಮಸಂಖ್ಯೆ ಮತ್ತು ಸಮಸಂಖ್ಯೆಯ ಮೊತ್ತ ಯಾವತ್ತಿದ್ರೂ ಏನಾಗಿರ್ತದೆ ಅಂತಂದರೆ ಸಮಸಂಖ್ಯೆನೇ ಆಗಿರುತ್ತದೆ ಅಂತ ನಾವಿಲ್ಲಿ ಹೇಳಬಹುದು. ಮುಂದೆ ನೋಡ್ರಿ, ಈಗ ಕೆಲವು ಬೆಸ ಸಂಖ್ಯೆಗಳನ್ನು ಒಟ್ಟಾಗಿ ಕೂಡಿ ಎಂತಹ ಸಂಖ್ಯೆಯನ್ನು ಪಡೆಯುತ್ತೇವೆ? ಎಷ್ಟು ಬೆಸ ಸಂಖ್ಯೆಗಳನ್ನು ಕೂಡಿದ್ದೇವೆ ಎಂಬುದು ಮುಖ್ಯವಾಗುತ್ತದೆ. ಬೆಸ ಸಂಖ್ಯೆಗಳನ್ನು ಜೋಡಿಗಳಾಗಿ ಆಯೋಜಿಸಲಾಗುವುದಿಲ್ಲ. ಬೆಸ ಸಂಖ್ಯೆಯು ಜೋಡಿಗಳ ಸಂಗ್ರಹಣೆಗಿಂತ ಒಂದು ಹೆಚ್ಚಾಗಿರುತ್ತದೆ. ಕೆಲವು ಬೆಸ ಸಂಖ್ಯೆಗಳನ್ನು ಮುಂದೆ ತೋರಿಸಿದೆ. ಇಲ್ಲಿ ಗಮನಿಸಬಹುದು, ಇದೆಷ್ಟಿದೆ? 2, 4, 6, 7 ಇದೆ. ಇದು ಎಷ್ಟಿದೆ? 7. ಸೊ ಇಲ್ಲಿ ನಾವು 6ಅನ್ನು ಪೇರಾಗಿ ಜೋಡಿಯಾಗಿ ವ್ಯಕ್ತಪಡಿಸಬಹುದು. ಇಲ್ಲಿ ಏನು ಉಳಿಯುತ್ತೆ? 1 ಉಳಿಯುತ್ತೆ. ಇಲ್ಲಿ ನೋಡ್ರಿ, 2, 4, 6, 8, 10, 11 ಇದೆ. 11 ಒಂದಕ್ಕೆ ಯಾವುದೇ ಜೋಡಿ ಇಲ್ಲ, ಪೇರಿಲ್ಲ. ಸೊ ಇವುಗಳನ್ನು ಕೂಡಿಸಿದಾಗಲೂ ನಮ್ಗೆ ಏನು ಉಳಿಯುತ್ತೆಪ್ಪ ಅಂತಂದರೆ 1 ಉಳಿದು ಬಿಡುತ್ತೆ. ಸರಿನಾ? ಇವೆರಡನ್ನು ಕೂಡಿಸಿದ್ರೆ ಅಂತಂದ್ರೆ ಎಷ್ಟರಲ್ಲಿ ಕೂಡಿಸ್ತೀವಿ? ಏನು ಬೆಸ ಅಷ್ಟೇ ಕೂಡಿಸ್ತೀವೋ, 3 ಬೆಸ ಸಂಖ್ಯೆಗಳನ್ನ ಕೂಡಿಸ್ತೀವೋ ಅನ್ನೋದರ ಮೇಲೆ ಉತ್ತರ ಏನಾಗಿರ್ತಪ್ಪ ಅಂತಂದ್ರೆ ನಿರ್ಧಾರಿತವಾಗಿರ್ತದೆ. ಫಾರ್ ಎಕ್ಸಾಂಪಲ್ 1 + 3 2 ಬೆಸ ಸಂಖ್ಯೆಗಳ ಕೂಡಿ ನನಗೇನು ಬಂತು? ಸಮನೇ ಬಂತು. ಬೆಸ ಪ್ಲಸ್ ಬೆಸ ಏನು ಬಂತು? ನನಗೆ ಸಮ ಅಂತ ಬಂತು. ಅದು ಯಾವಾಗ 2 ಬೆಸ ಸಂಖ್ಯೆಗಳನ್ನು ತೆಗೆದುಕೊಂಡಾಗ, ಈ 3 ಬೆಸ ಸಂಖ್ಯೆಗಳನ್ನ ತೆಗೆದುಕೊಳ್ತೀನಿ ನಾನು. 1, 3, 5, 5, 3, 8, 1, 9. ಸೊ ಬೆಸ ಸೇರಿ ಏನಾಗಲಿಲ್ಲ? ಇದು ಸಮ ಆಗಲಿಲ್ಲ, ಬೆಸನೇ ಆಯಿತು. ಹಾಗಾದರೆ ನೀವಿಲ್ಲಿ ಗಮನಿಸಬೇಕಾದಂಥದ್ದು ಏನಪ್ಪ ಅಂದರೆ, ಬೆಸ ಸಂಖ್ಯೆಯನ್ನು ಒಂದು ಕಡಿಮೆ ಇರುವ ಜೋಡಿಗಳ ಸಂಗ್ರಹಣೆಯಾಗಿ ನಾವು ಯೋಚಿಸಬಹುದೇ? ಈ ಚಿತ್ರವು 2 ಬೆಸ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆಯಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಇದರೊಂದಿಗೆ ಇರುವ ಇನ್ನೂ ಕೆಲವು ಚಿತ್ರಗಳ ಉದಾಹರಣೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ಅಂದರೆ ಇಲ್ಲಿ ನೋಡ್ರಿ, ಇದು ಹಸಿರು ಗೆರೆಯಿಂದ ಹಸಿರದ ಒಂದು ಕಲರಿಂದ ಸೂಚಿಸ್ತಕ್ಕಂಥದ್ದು ಒಂದು ಬೆಸ ಸಂಖ್ಯೆ 7 ಇದೆ. ನೀಲಿ ಕಲರಲ್ಲಿ 5 ಇದೆ. ಸೊ 7 ಅನ್ನೋದು ಬೆಸ, 5 ಅನ್ನೋದು ಬೆಸ, 12 ಅನ್ನೋದು ಸಮ. ಬೆಸ ಕೂಡಿಸಿದ್ರೆ ರಿಸಲ್ಟ್ ಏನು ಬರ್ತದೆ ನಮಗೆ? ಬೆಸ ಕೂಡಿಸಿದ್ರೆ ರಿಸಲ್ಟ್ ಏನು ಬರ್ತದೆ? ಸಮ. ಯಾವಾಗ 2 ಬೆಸ ಸಂಖ್ಯೆಗಳನ್ನು ಮಾತ್ರ ಕೂಡಿದಾಗ ಅವುಗಳನ್ನು ಈ ರೀತಿ ನಾವು ಜೋಡಿಯಾಗಿ ವ್ಯಕ್ತಪಡಿಸಬಹುದು. ಹಸಿರು ಬಣ್ಣದ್ದು ಈ ನೀಲಿ ಜೊಂದಿಗೆ ಜೋಡಿಯಾಗಿ, ಸೊ ನಾವು 2 ಬೆಸ ಸಂಖ್ಯೆಗಳನ್ನು ಜೋಡಿಯಾಗಿ ಅಂದರೆ ಸಮಸಂಖ್ಯೆಯಾಗಿ ನಾವೇನು ಮಾಡ್ಬೋದಾಗಿದೆ? ವ್ಯಕ್ತಪಡಿಸ್ಬೋದಾಗಿದೆ. ಇಲ್ಲಿ ಗಮನಿಸಿ, 3 ಒಂದು ಬೆಸ ಸಂಖ್ಯೆ ನೀಲಿ ಬಣ್ಣದಿಂದ ಗುರುತಿಸಿದ್ದು, ಹಸಿರು ಒಂದು ಬೆಸ ಸಂಖ್ಯೆ ನೀಲಿ ಬಣ್ಣದಿಂದ ಗುರುತಿಸಿದ್ದು. 3 ಬೆಸ ಸೇರಿ ಏನಾಯ್ತು? ಇದು ಸಮ ಆಯಿತು. ಇಲ್ಲಿ ನೋಡ್ಬೋದು ನೀವು, 2, 4, 5 ಅನ್ನೋದು ಏನಿದೆ? ಇದು ಹಸಿರು ಬಣ್ಣದಿಂದ ಕೂಡಿದೆ ಬೆಸ. ಈ 3 ನೀಲಿ ಬಣ್ಣದಿಂದ ಕೂಡಿದೆ, ಇದು ಬೆಸ ಪ್ಲಸ್ ಬೆಸ ಏನಾಯ್ತು ರೀ? ಸಮ ಆಯಿತು. ಬೆಸ ಪ್ಲಸ್ ಬೆಸ ಸೇರಿ ಏನಾಯ್ತು? ಇದು ಸಮ ಆಯಿತು. ಅದೇ ರೀತಿ ಇಲ್ಲಿ ನೋಡ್ರಿ, ಇದು 3 ಇದೆ ಅಂದರೆ ಹಸಿರು. ಆಮೇಲೆ ಇದು ಎಷ್ಟಿದೆ? 2, 4, 6, 8, 9 ಇದೆ. ಇದು ಎಷ್ಟಿದೆ? ಇದು 9. 3 ಅನ್ನೋದು ಬೆಸ, 9 ಅನ್ನೋದು ಬೆಸ, 9, 3, 12 ಅನ್ನೋದು ಏನಾಯ್ತು? ಇದು ಸಮ ಆಯಿತು. ಇದರ ಅರ್ಥ ಏನಪ್ಪ ಅಂತಂದರೆ, 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮಗೆ ಸಮ ಸಂಖ್ಯೆನೇ ಬರ್ತದ ಅಂತಕ್ಕಂಥದ್ದು ಇಲ್ಲಿ ಒಂದು ಅಂಶವಾಗಿದೆ. ಮುಂದೆ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅವರ, 3 ಬೆಸ ಸಂಖ್ಯೆಗಳನ್ನು ಕೂಡಿದರೆ ಏನಾಗುತ್ತದೆ? ಫಲಿತ ಮೊತ್ತವನ್ನು ಜೋಡಿಯಾಗಿ ಆಯೋಜಿಸಬಹುದೇ? ಇಲ್ಲ. ಗಮನಿಸಿರಿ, ನಾನು ನಿಮ್ಗೆ ಆವಾಗಲೇ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. 1, 3, 5. ಗಮನಿಸಿರಿ, 5, 3, 8, 1, 9. ಇದು ಏನು ಬಂತು? ನಮ್ಗೆ ಬೆಸ ಸಂಖ್ಯೆ ಬಂತು. ಏನು ಬಂತು? ಬೆಸ. ಇದು 1, ಇದು 3, ನೋಡ್ರಿ, ಇದು 5. 1, 2, 3, 4, 5. ನೋಡ್ರಿ, ಇದನ್ನು ನಾವು
ಏನು ಮಾಡ್ಬೋದು, ಜೋಡಿಯಲ್ಲಿ ವ್ಯಕ್ತಪಡಿಸಬಹುದಾ? ಇಲ್ಲಿ ನೋಡಿರಿ, ಇದು 5 ಬರ್ಕೊತೀನಿ ನಾನು ಮೊದಲು. 1 2 3 4 5, ಆಮೇಲೆ ಇದನ್ನು ಬರಿತೀನಿ. ಸೊ ಏನಾಯ್ತದ, ಇಷ್ಟು ಕಂಪ್ಲೀಟ್ ಆಯ್ತು. ರಿಮೈನಿಂಗ್ 1 ಉಳಿತ್ರಿ ಇಲ್ಲಿ ಗಮನಿಸ್ಬೋದು. 2 4 6 8 9. ಹಾಗಾದರೆ ನಾವಿದನ್ನು ಜೋಡಿಗಳಾಗಿ ಆಯೋಜಿಸಲು ಸಾಧ್ಯವಿಲ್ಲ. ಜೋಡಿಗಳಾಗಿ ಆಯೋಜಿಸಲು ಸಾಧ್ಯವಿಲ್ಲ ಅಂತ ಬರಿಬೇಕಾಗತ್ತೆ. ಜೋಡಿಗಳಾಗಿ ಆಯೋಜಿಸಲು ಸಾಧ್ಯವಿಲ್ಲ. ನೆಕ್ಸ್ಟ್, ಮುಂದಿನವುಗಳನ್ನು ಅನ್ವೇಷಿಸಿ. 4 ಬೆಸ ಸಂಖ್ಯೆಗಳ ಮೊತ್ತ ತಗೊಳ್ರಿ. 4 ಬೆಸ ಸಂಖ್ಯೆ 1 2 1 3 5 7. ಎಷ್ಟು ಬಂತಿದ್ದು? 7 3 10 15 1 16. ಸೊ 4 ಬೆಸ ಸಂಖ್ಯೆಗಳ ಮೊತ್ತ ಏನು ಬಂತು ನಮಗೆ? ಸಮ ಬಂತು. ನೆಕ್ಸ್ಟ್ 5 ಬೆಸ ಸಂಖ್ಯೆ ತಗೊಳ್ರಿ. 1 3 5 7 9. ಇಲ್ಲಿ ಗಮನಿಸಿದ 16 ಬಂದಿದೆ. 7ವರೆಗಿನ ಮೊತ್ತ 16. 16ಕ್ಕೆ 9 ಕೂಡಿಸಿದೆ ಅಂತಂದ್ರೆ 25. ಸೊ 25 ಅನ್ನೋದು ಏನು ರೀ? ಇದು ಬೆಸ. 4 ಅನ್ನೋದು ಸಮ. ಸೊ ಬೆಸ ಸಂಖ್ಯೆಗಳನ್ನು 4 ಕೂಡಿಸಿದ್ರೆ ಸಮ ಬರ್ತದೆ. 5 ಕೂಡಿಸಿದ್ರೆ 5 ಅನ್ನೋದು ಬೆಸ. ಸೊ ಬೆಸ ಸಂಖ್ಯೆಗಳನ್ನು 5 ಸಲ ಕೂಡಿಸಿದ್ರೆ ಉತ್ತರ ಬೆಸವಾಗಿ ಬರ್ತಾಯಿದೆ. 6 ಬೆಸ ಸಂಖ್ಯೆಗಳನ್ನ ಕೂಡಿಸ್ರಿ. 1 3 5 7 9 11. 9ವರೆಗೆ ಕೂಡಿಸಿದ್ದು 25 ಬಂದಿತ್ತು. 25 + 11 25 35 36. ಇದೇನು ರೀ? ಇದು ಸಮ ಅಂತ ನಮ್ಗೆ ಉತ್ತರ ಬಂದಿದೆ. ಸರಿ, ನಮ್ಮ ಮುಂದೆ ಅದನ್ನೇ ಹೇಳ್ತಾರೆ ನೋಡ್ರಿ ಅವರ ಏನು ಬರುತ್ತೆ ಅಂತ ಉತ್ತರವನ್ನು. ಕಿಶೋರ್ ಪರಿಹರಿಸಲು ಪ್ರಯತ್ನಿಸುತ್ತಿದ್ದ ಒಗಟಿಗೆ ಹಿಂದಿರುಗೋಣ. 5 ಖಾಲಿ ಬಾಕ್ಸ್ಗಳಿವೆ, ಅಂದರೆ ಅವನ ಬಳಿ ಬೆಸ ಸಂಖ್ಯೆಯ ಬಾಕ್ಸ್ಗಳಿವೆ. ಎಲ್ಲ ಸಂಖ್ಯಾ ಕಾರ್ಡ್ ಬೆಸ ಸಂಖ್ಯೆಗಳಿವೆ. ಅವುಗಳ ಮೊತ್ತ 30, ಅಂದರೆ ಸಮಸಂಖ್ಯೆ ಆಗಬೇಕು. ಆದರೆ ಯಾವುದೇ 5 ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ಸಮ ಸಂಖ್ಯೆ ದೊರೆಯುವ ಸಾಧ್ಯತೆಯೇ ಇಲ್ಲದಿರುವುದರಿಂದ ಕಿಶೋರ್ಗೆ ಈ ಕಾರ್ಡ್ಗಳನ್ನು 30 ಮೊತ್ತ ಆಗುವಂತೆ ಬಾಕ್ಸ್ಗಳಲ್ಲಿ ಆಯೋಜಿಸಲು ಸಾಧ್ಯವಿಲ್ಲ. ಸೊ ನಿಮಗೆ ಈಗ ಒಗಟಿಗೆ ಒಂದು ಉತ್ತರ ಸಿಕ್ತು ಅಂತ ನಾನು ತಿಳ್ಕೊತೀನಿ. ಅಂದರೆ ಯಾವುದೇ 5 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ವಿ ಅಂತಂದರೆ, ಯಾವುದೇ 9 1 3 5 7 9 ಅಂತ ತೊಗೊಂಡಿನಿ. ನೀವು ಯಾವುದೇ 5 ಬೆಸ ಸಂಖ್ಯೆಗಳನ್ನ ತೊಗೊಳ್ರಿ, ಅವುಗಳ ಮೊತ್ತ ಯಾವತ್ತಿದ್ರೂ ಬೆಸ ಸಂಖ್ಯೆನೇ ಆಗಿರ್ತದೆ, ಸಮ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ನೋಡ್ರಿ, 13 9 1 7 11 5 3 ಇವೆಲ್ಲ ಬೆಸ ಸಂಖ್ಯೆಗಳು. ಬೆಸ ಸಂಖ್ಯೆಗಳನ್ನು 5 ಸಲ ಕೂಡಿಸಿದ್ರಿ ಅಂದ್ರೆ ಮೊತ್ತ ಯಾವತ್ತು ಬೆಸ ಸಂಖ್ಯೆನೇ ಬರ್ತದೆ, ಸಮ ಸಂಖ್ಯೆ ಬರಲು ಸಾಧ್ಯವಿಲ್ಲ. ಹಾಗಾದರೆ ಈ ಒಂದು ಒಗಟನ್ನು ಬಿಡಿಸ್ಲಿಕ್ಕೆ ಏನಾಗಲ್ಪ ಅಂತಂದ್ರೆ ಸಾಧ್ಯವಿಲ್ಲ. ಮುಂದೆ ನೋಡ್ರಿ, ಇಬ್ಬರು ಒಡ ಹುಟ್ಟಿದವರು ಮಾರ್ಟಿನ್ ಮತ್ತು ಮಾರಿಯಾ ಸರಿಯಾಗಿ 1 ವರ್ಷದ ಅಂತರದಲ್ಲಿ ಜನಿಸಿದ್ದಾರೆ. ಮಾರ್ಟಿನ್ ಮತ್ತು ಮಾರಿಯಾ ಎಂಬ ಇಬ್ಬರು ಹುಡುಗರು 1 ವರ್ಷದ ಗ್ಯಾಪಲ್ಲಿ ಜನಿಸ್ತಾರೆ. ಅಂದರೆ ಹೆಂಗಂತಂದರೆ, ಈಗ ಮಾರ್ಟಿನ್ 2000ರಲ್ಲಿ ಜನಿಸಿದ್ರೆ ಮಾರಿಯಾ 2001ರಲ್ಲಿ ಜನಿಸಿರ್ತಾರೆ ಅಂತ. 1 ವರ್ಷದ ಅಂತರದಲ್ಲಿ ಜನಿಸಿದ್ದಾರೆ. ಅವರು ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಮಾರಿಯಾ ತಮ್ಮಿಬ್ಬರ ವಯಸ್ಸುಗಳ ಮೊತ್ತ 112 ಎಂದು ಉದ್ಗರಿಸುತ್ತಾಳೆ. ಇದು ಸಾಧ್ಯವೇ? ಹೌದು ಅಥವಾ ಏಕೆ ಅಲ್ಲ ಅಂತ ಕೇಳಿದಾರೆ. ಸೊ ನಾನು ಇದನ್ನೇ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾನು ನಿಮಗೆ ಇವತ್ತು ತೋರಿಸ್ತೇನೆ. 2000ರಲ್ಲಿ ಹುಟ್ಟಿದ್ರೆ ಅವರಿಬ್ಬರು ಇವತ್ತು ಬರ್ಡೇಯನ್ನು ಆಚರಿಸ್ಕೋತಾ ಇದ್ದಾರೆ. ಆಕೆ ಹೇಳ್ತಾಳೆ, ನಮ್ಮಿಬ್ಬರದು ವಯಸ್ಸನ್ನು ಕೂಡಿಸಿದ್ರೆ 112 ಬರ್ತದೆ ಅಂತ. ನೋಡೋಣ. ಈಗ 2000ರಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ವಯಸ್ಸು 2026ರಲ್ಲಿ ಏನಾಗಿರ್ತದೆ, 26 ವಯಸ್ಸುಗಳಾಗಿರ್ತದೆ ಅಪ್ರಾಕ್ಸ್ಲಿ. ಆಮೇಲೆ 2001ರಲ್ಲಿ ಹುಟ್ಟಿದಂತಹ ವ್ಯಕ್ತಿಯ ವಯಸ್ಸು 2026ಕ್ಕೆ ಬಂದಾಗ ಎಷ್ಟಾಗಿರ್ತದೆ, 25 ಆಗಿರ್ತದೆ. ಸೊ 25 26ನ್ನು ಕೂಡಿಸಿದೆ ಅಂತಂದ್ರೆ ನನಗೆ ಮೊತ್ತ ಎಷ್ಟು ಬರ್ತದೆ ಅಂತಂದ್ರೆ 51 ಬರ್ತದೆ. 51 ಬರ್ತದೆ. ಹಾಗಾದರೆ ನನಗೇನು ಬರ್ತಾಯಿದೆ, ಬೆಸ ಸಂಖ್ಯೆ ಪ್ಲಸ್ ಸಮ ಸಂಖ್ಯೆ ರಿಸಲ್ಟ್ಸ್ ಬೆಸ ಸಂಖ್ಯೆ. ಹಾಗಾದರೆ ಉತ್ತರ ಏನು ಬರಬೇಕಿತ್ತು, ಬೆಸ ಸಂಖ್ಯೆ ಬರಬೇಕಿತ್ತು. ಬಟ್ ಅವಳು ಹೇಳಿರೋದು ಸಮ ಸಂಖ್ಯೆ. ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. 2 ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರ್ತದೆ, ಬೆಸನ ಆಗಿರ್ತದೆ. ಫಾರ್ ಎಕ್ಸಾಂಪಲ್ 1 + 2 3 ಬೆಸ, 5 + 6
11 ಬೆಸ. ಸೊ ಯಾವುದೇ ಎರಡು ಕ್ರಮಾನುಗತ ಸಂಖ್ಯೆಗಳ ಮೊತ್ತ ಏನಾಗಿರ್ತದೆ ಅಂತಂದ್ರೆ ಬೆಸ ಆಗಿರ್ತದೆ. ಸೊ ಸಮ 112 ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವುದೇ ವರ್ಷವನ್ನು ನಾವು ತೆಗೆದುಕೊಂಡ್ರೂ ಸಹ ಆನ್ಸರ್ ಏನು ಬರಲಿಕ್ಕೆ ಸಾಧ್ಯ ಇಲ್ಲ. 111 ಬರ್ಬೋದು, ಬಿಟ್ಟರೆ 113 ಬರ್ಬೋದು, ಆದರೆ 112 ಬರಲಿಕ್ಕಂತೂ ಸಾಧ್ಯತೆ ಇಲ್ಲ. ಮುಂದೆ ನೋಡ್ರಿ, ಅವರಿಬ್ಬರು ಒಂದು ವರ್ಷದ ಅಂತರದಲ್ಲಿ ಜನಿಸಿರುವುದರಿಂದ ಅವರ ವಯಸ್ಸುಗಳು 2 ಅನುಕ್ರಮ ಸಂಖ್ಯೆಗಳು, ಅದೇ ಏನು ಹೇಳ್ತಾ ಇದ್ದೀನಿ, 2 ಅನುಕ್ರಮ ಸಂಖ್ಯೆಗಳ ಮೊತ್ತ ಯಾವತ್ತೂ ಏನಾಗಿರಲ್ಲಪ್ಪ ಅಂತಂದರೆ ಸಮಸಂಖ್ಯೆ ಆಗಿರುವುದಿಲ್ಲ. ಅವರ ವಯಸ್ಸು 51 ಮತ್ತು 52 ಅಂತ ತಗೊಂಡ್ರೆ 103 ಆಗ್ತದೆ. 103. ಸೊ ಇದೇನಿದೆ ಬೆಸ ಸಂಖ್ಯೆ. ಬೇರೆ ಕೆಲವು ಅನುಕ್ರಮ ಸಂಖ್ಯೆಗಳೊಂದಿಗೆ ಪ್ರಯತ್ನಿಸಿ ನೋಡಿವಿ ನಾವೆಲ್ಲ ಆಲ್ರೆಡಿ ಬೇರೆ ಅನುಕ್ರಮ ಸಂಖ್ಯೆಗಳೊಂದಿಗೆ. ಹಾಗಾದರೆ ಅವುಗಳ ಮೊತ್ತ 112 ಆಗುವುದೇ ಖಂಡಿತ 112 ಆಗಲು ಸಾಧ್ಯವಿಲ್ಲ. ಎಣಿಕೆ ಸಂಖ್ಯೆ 1 2 3 4 5ಗಳಲ್ಲಿ ಸರಿ ಬೆಸ ಸಂಖ್ಯೆಗಳು ಪರ್ಯಾಯವಾಗಿ ಬರುತ್ತವೆ. ನಾ ಹೇಳಿದ್ದೀನಿ ನಿಮಗೆ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳು ಹೆಂಗಿರ್ತಾವಪ್ಪ ಅಂತಂದ್ರೆ ಬೆಸ ಸಮ ನೋಡ್ರಿ, ಬೆಸ ಸಮ ಇದೇ ರೀತಿ ಏನಾಗ್ತಾವಪ್ಪ ಅಂತಂದ್ರೆ ಮುಂದುವರಿತಾವೆ. ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳಲ್ಲಿ ಯಾವಾಗಲೂ ಒಂದು ಸಮ ಮತ್ತೊಂದು ಬೆಸ ಆಗಿರ್ತದೆ. ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನ ನಾನು ಇಲ್ಲಿ ತೊಗೊಂಡು ತೋರಿಸಿದೆ ನಿಮಗೆ ಆಲ್ರೆಡಿ. ಸೊ ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನು ತೊಗೊಂಡ್ರು ಅದರದ್ದು ಏನಾಗಿರ್ತದಪ್ಪ ಅಂತಂದರೆ ಮೊತ್ತ ಯಾವತ್ತಿದ್ರೂ ಏನಾಗಿರ್ತದೆ ಬೆಸ ಸಂಖ್ಯೆನೇ ಆಗಿರ್ತದೆ. ಸೊ ಒಂದು ಸಮಸಂಖ್ಯೆ ಒಂದು ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರುತ್ತದೆ ನೋಡ್ರಿ, ಒಂದು ಬೆಸ ಸಂಖ್ಯೆ ಮತ್ತು ಒಂದು ಸಮಸಂಖ್ಯೆಗಳ ಮೊತ್ತ ಏನಾಗಿರ್ತದಪ್ಪ ಅಂತಂದರೆ ಯಾವಾಗಲೂ ಬೆಸ ಸಂಖ್ಯೆನೇ ಆಗಿರುತ್ತದೆ. ಅವುಗಳ ಮೊತ್ತವನ್ನು ಜೋಡಿಗಳಲ್ಲಿ ಜೋಡಿಸಲಾಗುವುದಿಲ್ಲ. ಅಂದ್ರೆ ಬೆಸ ಸಂಖ್ಯೆ ಮತ್ತು ಸಮ ತೊಗೊಳ್ಬೇಕಂದ್ರೆ 1 ಮತ್ತು 2 ತೊಗೊತೀನಿ ನಾ. ಜೋಡಿಗಳಲ್ಲಿ ಇದನ್ನು ಬರೀಲಿಕ್ಕೆ ಸಾಧ್ಯತೆ ಐತೇನ್ರಿ ಇದ್ರ ಮೊತ್ತವನ್ನು? ಸಾಧ್ಯತೆ ಇಲ್ಲ. ಇಲ್ಲಿ ಒಂದು ಉಳಿದು ಬಿಡುತ್ತು, ಇದೊಂದು ಪೇರ್ ಆಯಿತು, ಇದೊಂದು ಉಳಿತು. ಹಾಗಾದರೆ ಬೆಸ ಮತ್ತು ಸಮಸಂಖ್ಯೆಗಳ ಮೊತ್ತವನ್ನು ನಾವು ಜೋಡಿಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಹಾಗಾಗಿ ಅದು ಒಂದು ಬೆಸ ಸಂಖ್ಯೆ ಆಗಿರುತ್ತದೆ. 112 ಒಂದು ಸಮಸಂಖ್ಯೆ ಆಗಿರುವುದರಿಂದ ಹಾಗೂ ಮಾರ್ಟಿನ್ ಮತ್ತು ಮಾರಿಯಾ ಅವರ ವಯಸ್ಸುಗಳು ಅನುಕ್ರಮ ಸಂಖ್ಯೆಗಳಾಗಿರುವುದರಿಂದ ಅವುಗಳ ಮೊತ್ತ 112 ಆಗಿರಲು ಸಾಧ್ಯವಿಲ್ಲ ಅಂತ ನಾವಿಲ್ಲಿ ಹೇಳಬೇಕಾಗ್ತದೆ. ನೆಕ್ಸ್ಟ್, ಸಮ ಬೆಸ ಸ್ಥಿತಿ ಪ್ಯಾರಿಟಿ ಅಂತ ಕರಿತೀವಿ. ಈ ಪದವನ್ನು ಸಮ ಅಥವಾ ಬೆಸವಾಗಿರುವ ಗುಣವನ್ನು ಸೂಚಿಸಲು ಉಪಯೋಗಿಸುತ್ತೇವೆ. ಸಮ ಬೆಸ ಪ್ಯಾರಿಟಿ ಈ ಪದವನ್ನು ಯಾಕೆ ಬಳಸ್ತೀವಿ ಅಂತಂದರೆ ಸಮ ಅಥವಾ ಬೆಸವಾಗಿರುವ ಗುಣವನ್ನು ಸೂಚಿಸಲು ಬಳಸ್ತೇವೆ. ಸಮ ಪ್ಯಾರಿಟಿ ಬೆಸ ಪ್ಯಾರಿಟಿ ಅಂತ. ದೃಷ್ಟಾಂತವಾಗಿ 2 ಅನುಕ್ರಮ ಸಂಖ್ಯೆಗಳ ಮೊತ್ತವು ಬೆಸವಾಗಿರುತ್ತದೆ. ಇದೇ ರೀತಿ ಯಾವುದೇ 2 ಬೆಸ ಸಂಖ್ಯೆಗಳ ಮೊತ್ತವು ಏನಾಗಿರ್ತದೆ ಅಂತಂದ್ರೆ ಸಮ ಸಂಖ್ಯೆಯಾಗಿರುತ್ತದೆ. ಇದನ್ನು ಸಮ ಬೆಸ ಪ್ಯಾರಿಟಿ ಸ್ಥಿತಿ ಅಂತ ಕರಿತೀವಿ. ನೆಕ್ಸ್ಟ್ ಪೇಜ್ 147 ನೋಡ್ರಿ. 147ನಲ್ಲಿರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೆಗಳು. ಚಿತ್ರದಲ್ಲಿ ಪ್ರತಿನಿಧಿಸಿರುವ ಸಮ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ನಿಮ್ಮ ಗ್ರಹಿಕೆಯನ್ನು ಉಪಯೋಗಿಸಿಕೊಂಡು ಮುಂದಿನ ಮೊತ್ತಗಳ ಸಮ ಬೆಸ ಸ್ಥಿತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಇದೇ ಹೇಳಿದ್ನಲ್ಲ ಅದನ್ನು ಹೇಳ್ರಿ ಅಂತ ಹೇಳಿದಾರ. 2 ಅನುಕ್ರಮ ಸಂಖ್ಯೆಗಳ ಮೊತ್ತ ಇತ್ತಂತಂದ್ರೆ ಬೆಸ ಸಂಖ್ಯೆ ಆಗಿರ್ತದೆ. 2 ಬೆಸ ಸಂಖ್ಯೆಗಳ ಮೊತ್ತ ಇತ್ತಂದ್ರೆ ಸಮ ಸಂಖ್ಯೆ ಆಗಿರ್ತದೆ. ಇಲ್ಲಿ ಹೇಳ್ತಾರೆ ನೋಡ್ರಿ, 2 ಸಮ ಸಂಖ್ಯೆಗಳು 2 ಬೆಸ ಸಂಖ್ಯೆಗಳ ಮೊತ್ತ. ಉದಾಹರಣೆಗಳೊಂದಿಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. 2 ಸಮ ಸಂಖ್ಯೆ ತಗೊತೀನಿ ಪ್ಲಸ್ 2 ಬೆಸ 1 + 3 1 + 3 4 4 + 4 8 8 + 2 10. ಏನು ಬಂತ್ರಿ ಹಾಗಾದರೆ ನಮಗಿದು ಸಮ ಬಂತಲ್ವಾ? ಹಾಗಾದರೆ 2 ಸಮ ಸಂಖ್ಯೆಗಳು ಮತ್ತು 2 ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರ್ತದೆ ಅಂತಂದ್ರೆ ಸಮಸ್ಥಿತಿನೇ ಆಗಿರ್ತದೆ. ನೆಕ್ಸ್ಟ್ 2 ಬೆಸ ಸಂಖ್ಯೆಗಳು 3 ಸಮ ಸಂಖ್ಯೆಗಳು ಅಂತ ಹೇಳ್ತಾರೆ ನೋಡ್ರಿ. 2 ಬೆಸ ಸಂಖ್ಯೆ ತಗೋರಿ 1 + 3, ಆಮೇಲೆ 3 ಸಮ ಸಂಖ್ಯೆ 2 4 6. ಎಕ್ಸಾಂಪಲ್ ಥ್ರೂ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ನಿಮಗೊಂದು ಗೊತ್ತಿದೆ, 2 ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ ಸಮ ಸಂಖ್ಯೆನೇ ಬರ್ತದೆ. ಸಮ ಸಂಖ್ಯೆ ಎಷ್ಟಾದರೂ ಕೂಡಿಸ್ರಿ ನೀವು ಮೊತ್ತ ಸಮನೇ ಬರ್ತದೆ. ಎಕ್ಸಾಂಪಲ್ ಮೂಲಕ ಗಮನಿಸ್ರಿ. 2 4 10 12 14 16. ಆನ್ಸರ್ ಅಷ್ಟೇ 16. 16 ಅನ್ನೋದು ಏನು ರೀ? ಅದು ಸಮ ಸಂಖ್ಯೆ.
ನೀವು ಇಲ್ಲೇ ಗಮನಿಸಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ. ಎರಡು ಬೆಸ ಸಂಖ್ಯೆಗಳ ಮೊತ್ತ ಸಮನೇ ಇರ್ತದೆ, ಅದಕ್ಕೆ ಎಷ್ಟಾದರೂ ಸಮಸಂಖ್ಯೆ ಕೂಡಿಸ್ರೆ ರಿಸಲ್ಟ್ ಸಮನೇ ಆಗಿರ್ತದೆ. ಹಾಗೆ ನೆಕ್ಸ್ಟ್ 5 ಸಮಸಂಖ್ಯೆಗಳ ಮೊತ್ತ, ನೀವು ಸಮ ಸಂಖ್ಯೆಗಳನ್ನು 5 ಎಷ್ಟಾದರೂ ಕೂಡಿಸ್ತಾ ಹೋಗ್ರಿ, ನಿಮಗೆ ರಿಸಲ್ಟ್ ಏನು ಬರ್ತದೆ, ಸಮನ ಬರ್ತದೆ. ಎಕ್ಸಾಂಪಲ್ನ ತೊಗೊಂಡು ನೋಡ್ರಿ, 2, 4, 6, 8, 10, 5 ಹೇಳಿದಾರಲ್ಲ ಅವರು. 1, 2, 3, 4, 5 ಮೊತ್ತ ಎಷ್ಟು ಬರ್ತದೆ? 10, 8, 18, 18, 6, 24, 24, 4, 28, 28, 2, 30. ಏನಿದು ಸಮಸಂಖ್ಯೆ. ಮುಂದೆ 8 ಬೆಸ ಸಂಖ್ಯೆಗಳ ಮೊತ್ತ ನಾನು ನಿಮಗೆ ಹೇಳಿನಿ, 2 ಬೆಸ ಸಂಖ್ಯೆಗಳ ಮೊತ್ತ ಸಮ ಅಂಥವು 4, 2, 4, 6, 8 4 ಜೊತೆ ತೊಗೊಂಡೆ ಅಂತಂದ್ರೆ ನನಗೇನು ಬರ್ತದೆ ಮೊತ್ತ ಸಮನೇ ಬರಬೇಕು. ನೋಡ್ರಿ ಬೇಕಾದರೆ ಟ್ರೈ ಮಾಡಿ. 1, 3, 5, 7, 9, 8 ಹೇಳಿದಾರಲ್ಲ. 1, 2, 3, 4, 5, 6, 7, 1, 2, 3, 4, 5, 6, 7, 8 13, 15 ಕೂಡಿಸಿ 28 ಆಗ್ತದೆ. 28 + 11, 28 + 11 ಅಂತಂದ್ರೆ 28, 11, 39. 39ಕ್ಕೆ 9 ಕೂಡಿಸಿದೆ ಅಂತಂತಂದ್ರೆ 48. 48ಕ್ಕೆ 5 ಕೂಡಿಸಿದೆ ಅಂತಂದ್ರೆ 55. 55ಕ್ಕೆ 5 ಅಂದ್ರೆ 60, 63, 64, 64. ಹಾಗಾದ್ರೆ ರಿಸಲ್ಟ್ ಸಮ ಬರ್ತದೆ. ಮುಂದೆ ಇದೇನಪ್ಪ, ಲಪ್ಪ ಪಿಗ್ಗಿ ಬ್ಯಾಂಕಿನಲ್ಲಿ ಬೆಸ ಸಂಖ್ಯೆಯ ಒಂದು ಋಣಾನ್ಯ, ಬೆಸ ಸಂಖ್ಯೆಯ ಒಂದು ಋಣಾನ್ಯ ಹಾಗೂ ಬೆಸ ಸಂಖ್ಯೆಯ 5 ಋಣಾನ್ಯ ಮತ್ತು ಸಮ ಸಂಖ್ಯೆಯ 10 ಋಣಾನ್ಯಗಳು ಇವೆ. ಅವನು ಮೊತ್ತವನ್ನು ಲೆಕ್ಕ ಮಾಡಿ 205 ಪಡೆದನು. ಎಷ್ಟು ಪಡಿತಾನವ? 205 ಪಡೆದನು. ಅವನು ತಪ್ಪು ಮಾಡಿದನೇ? ಅವನು ತಪ್ಪು ಮಾಡಿದ್ದರೆ ಏಕೆ ವಿವರಿಸಿ. ಅವನು ತಪ್ಪು ಮಾಡಿಲ್ಲದಿದ್ದಲ್ಲಿ ಅವನ ಬಳಿ ಪ್ರತಿ ವಿಧದ ನಾಣ್ಯಗಳು ಎಷ್ಟಿರಬೇಕಾಗಿತ್ತು ಅಂತ ಕೇಳಿದ್ದಾರೆ. ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿದೆ, ಏನಪ್ಪ ಅಂದ್ರೆ ಈಗ ಒಂದು ಬೆಸ ಸಂಖ್ಯೆ, ಸೊ 2 ಬೆಸ ಸಂಖ್ಯೆಗಳನ್ನು ಕೂಡಿಸಿದ್ರೆ ಉತ್ತರ ಸಮ ಬರ್ತದೆ. ಈಗ ನೋಡ್ರಿ, ಬೆಸ ಸಂಖ್ಯೆಯ ಒಂದು ಋಣಾನ್ಯಗಳು, ಬೆಸ ಸಂಖ್ಯೆ ಅಂತಂದ್ರೆ 1 ಅಥವಾ 3 ಈ ರೀತಿ ತೊಗೋಬೇಕು, ಅಥವಾ 5 ಈ ರೀತಿ ತೊಗೋಬೇಕು. ಸೊ ಬೆಸ ಸಂಖ್ಯೆಯ ಒಂದು ಋಣ, ಎಕ್ಸಾಂಪಲ್ ತೊಗೋತೀನಿ. ಬೆಸ ಸಂಖ್ಯೆ ಅಂತಂದ್ರೆ ₹1 3 ತೊಗೊಂಡ್ಬಿಡ್ತೀನಿ. ಬೆಸ ಸಂಖ್ಯೆ ಆಯ್ತಿಲ್ರಿ, ಇದು ಬೆಸ ಸಂಖ್ಯೆ ಒಂದು ಋಣನೇ ಆಯ್ತಲ್ಲ. ಹಾಗೆ ನಿಮಗೆ ಗೊತ್ತಾಗಬೇಕಾಗಿದೆ ಏನು ಬೆಸನೋ ಸಮನೋ ಅಂತ ಬರಬೇಕಾಗ್ತದೆ. ಸಮ್ ಎಕ್ಸಾಂಪಲ್ಸನ್ನು ತೊಗೊಂಡು ನಾವು ರಿಸಲ್ಟನ್ನು ಟ್ಯಾಲಿ ಮಾಡಿ ನೋಡೋಣ. ಬೆಸ ಸಂಖ್ಯೆಯ 5 ಋಣಾನ್ಯ ಅಂತ ಹೇಳಿದ್ದಾರೆ. ಬೆಸ ಸಂಖ್ಯೆ 5 ಋಣಾನ್ಯ ಅಂತಂದ್ರೆ 3 ತೊಗೊಳ್ಳಿ, 5 ತೊಗೊಳ್ಳಿ, 1 ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ರಿ. ನಿಮ್ಮ ಕನ್ಫರ್ಮೇಷನ್ಗೆ ನಾನು ಏನು ತೊಗೋತೀನಿ, 205 ಬರಬೇಕಲ್ಲ. ಸೊ ನಾನು ನಿಯರ್ಲಿ ಈಕ್ವಲ್ ವ್ಯಾಲ್ಯೂಸ್ ತೊಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. 1, 2, 3, 4, 5 ಬೆಸ ಆಯ್ತಿದ್ರಿ ಇದು. ಮುಂದೆ ಏನು ಮಾಡ್ತೀನಪ್ಪ ಅಂತಂದ್ರೆ 10 ಋಣಾನ್ಯಗಳನ್ನ ತೊಗೊತೀನಿ. ಅವು ಹೆಂಗಿರ್ಬೇಕಪ್ಪ ಅಂತಂದ್ರೆ ಸಮ ಸಂಖ್ಯೆ ತೊಗೋತೇನೆ. 1, 2, 3 ಸಮ ಸಂಖ್ಯೆ ಎಷ್ಟಾದರೂ ತೊಗೊಳ್ರಿ ನೀವು, ಇದಿಷ್ಟೇ ಅಂತ ಇಲ್ಲ. ಬೆಸ ಬರ್ತದನೋ ಸಮ ಬರ್ತದನೋ ಅಂತಕ್ಕಂಥದ್ದನ್ನು ಟ್ಯಾಲಿ ಮಾಡಬೇಕಷ್ಟೇ ನಾವೀಗ. ಎಷ್ಟಾದರೂ ನೋಡಿರಿ, 1, 2, 3, 4, 5, 6, 7, 8, 9, 10. ಜಸ್ಟ್ ಆನ್ಸರನ್ನು ಕಂಡುಹಿಡೀರಿ, ಬೆಸ ಬರ್ತದೋ ಸಮ ಬರ್ತದೋ. 10, 20, 30, 40, 50, 60, 70, 80, 90, 110, 120, 125, 126, 127, 128. ರಿಸಲ್ಟ್ ಏನು ಬರ್ತಾ ಇದೆ ನಮಗೆ? ಸಮ ಬರ್ತಾ ಇದೆ. ಬಟ್ ಅವನಲ್ಲಿ ಇಲ್ಲಿ ಕೊಟ್ಟಿದ್ದು ಬೆಸ ಸಂಖ್ಯೆ. ಹಾಗಾದರೆ ಅವ ಏನು ಮಾಡಿದಾನ? ತಪ್ಪು ಮಾಡಿದ್ದಾನೆ. ಅವನು ಏನು ಮಾಡಿದಾನ? ತಪ್ಪು ಲೆಕ್ಕಾಚಾರ ಮಾಡಿದ್ದಾನೆ. ರಿಸಲ್ಟ್ ಏನು ಬರಬೇಕಾಗಿತ್ತು? ಹಾಗಾದರೆ ಅವನಿಗೆ ಸಮ ಸಂಖ್ಯೆ ಬರಬೇಕಾಗಿತ್ತು, ಬಟ್ ಅವನಿಗೆ ಬಂದಿದ್ದು ಬೆಸ ಸಂಖ್ಯೆ. ನೀವು ಇದೇ ರೀತಿ 1ಅನ್ನು 1 ಸಲ ತೊಗೊಂಡ್ರಿ, 5ಅನ್ನು 7 ಸಲ ತೊಗೊಳ್ರಿ, 10ಅನ್ನು 20 ಸಲ ತೊಗೊಂಡು ಟ್ರೈ ಮಾಡಿರಿ, ನಿಮಗೆ 205 ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ಬೋದಂದ್ರೆ 204 ಬರ್ಬೋದು, ಬಿಟ್ಟರೆ 206 ಬರ್ಬೋದು ರೀ. 205 ಅಂತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ನೋಡಿರಿ, ನಮಗೆ ತಿಳಿದಿರುವಂತೆ ಸಮ ಮತ್ತು ಸಮ ಕೂಡಿಸಿದ್ರೆ ಸಮ. ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ, 2, 4 ಸಮ 6, 2 ಸಮ 4 ಸಮ 6 ಸಮ. ಸಮ ಸಮ ಮೊತ್ತ ಸಮ, ಬೆಸ ಬೆಸ ಮೊತ್ತವು ಸಮ. ನೋಡಿರಿ, 1 ಬೆಸ ಸಂಖ್ಯೆ 3 ಬೆಸ ಸಂಖ್ಯೆ ಮೊತ್ತ ಏನು ಬರ್ತಿದೆ? ಬೆಸನೇ
1 3 ಅಂದರೆ 4 ಬರ್ತದೆ. ಏನು ಬರ್ತದೆ? ಸಮನೇ ಬರ್ತದೆ. ಸಮ ಬೆಸ ಬೆಸ ನಿಮ್ಗೆ ಆಲ್ರೆಡಿ ಗೊತ್ತು. ಸಮ ಬೆಸ ಮೊತ್ತ ಏನು ಬರ್ತದೆ? ಬೆಸನೇ ಬರ್ತದೆ. ಸೊ ಈ ರೀತಿ ಮುಂದಿನ ಸಂದರ್ಭಗಳಲ್ಲಿ ಸಮ ಬೆಸ ಸ್ಥಿತಿಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಸಮ ಬರ್ತದನೋ ಬೆಸ ಬರ್ತದನೋ ಕಂಡುಹಿಡೀರಿ ಅಂತ ನಮಗೆ ಹೇಳಿದ್ದಾರೆ. ಸಮ ಮೈನಸ್ ಸಮ ಎಕ್ಸಾಂಪಲ್ ಮಾಡಿ ನೋಡ್ರಿ. ಇಫ್ ಯು ಆರ್ ಡೌಟ್. 6 4 ಕಳೆದ್ರೆ 2. ಸೊ ಆನ್ಸರ್ 2 ಅಂತಂದರೆ ಏನು ರೀ? ಇದು ಸಮ. ನೆಕ್ಸ್ಟ್ ಬೆಸ ಮೈನಸ್ ಬೆಸ ಅಂದ್ರೆ 5ರಲ್ಲಿ 3 ಕಳೆದ್ರಿ ಅಂತಂದರೆ 5ರಲ್ಲಿ 3 ಕಳೆದ್ರೆ 2 ಬರ್ತದೆ. ಸೊ ಬೆಸದೊಳಗೆ ಬೆಸದಲ್ಲಿ ಕಳೆದ್ರೆ ಆನ್ಸರ್ ಏನು ಬರ್ತಿದೆ? ಸಮನೇ ಬರ್ತಿದೆ. ಮುಂದೆ ಸಮ ಮೈನಸ್ ಬೆಸ ಸಮ ತಗೊಳ್ರಿ 6, ಅದರಲ್ಲಿ ಬೆಸವನ್ನು ಕಳೀರಿ, ಏನು ಬರ್ತಿದೆ? ಸಮ ತಗೊಂಡೆ, ಅದರಲ್ಲಿ ಬೆಸ ಸಂಖ್ಯೆ ಮೈನಸ್ ಮಾಡಿದೆ, ರಿಸಲ್ಟ್ ಬೆಸ ಸಂಖ್ಯೆ ಬಂದಿದೆ. ಮುಂದೆ ಬೆಸ ಮೈನಸ್ ಸಮ ಬೆಸ ಸಂಖ್ಯೆ ತಗೊಳ್ರಿ 5ರಲ್ಲಿ ಸಮ ಸಂಖ್ಯೆಯನ್ನು ಕಳೆದ್ರೆ ಏನು ಬರ್ತಿದೆ? 3 ಬೆಸ ಸಂಖ್ಯೆಯಲ್ಲಿ ಸಮ ಸಂಖ್ಯೆಯನ್ನು ಕಳೆದ್ರಿ ಅಂದರೆ ರಿಸಲ್ಟ್ ಏನು ಬರ್ತಿದೆ? ನಮಗೆ ಬೆಸ ಸಂಖ್ಯೆ ಅಂತ ಬರ್ತಿದೆ. ಸೊ ಇದು ಪೇಜ್ ನಂಬರ್ 147. ಮುಂದಿನ ಒಂದು ವಿಡಿಯೋದಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಗ್ರಿಡ್ಗಳಲ್ಲಿ ಚಿಕ್ಕ ಚೌಕಗಳು ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿರಿ. ಧನ್ಯವಾದಗಳು.